ಹಲೋ, ಕರ್ಣ ಸ್ಪೀಕಿಂಗ್. ಹಲೋ, ಕರ್ಣ ಸ್ಪೀಕಿಂಗ್. ರೌಡಿ ಕರ್ಣನ? ಹೌದು. ನೋಡು ಕರ್ಣ, ನಾನು ನಿನ್ ಜೊತೆ ನಿನ್ ಪಾರ್ಟ್ನರ್ಶಿಪ್ ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ಏನು ವಿಷಯ ಪ್ರತಾಪ್? ಮನೆಯಲ್ಲಿ ನಿನ್ ಜೊತೆ ಯಾರು ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಮನೆ ಕಡೆಗೆ ಬೇಗನೆ ಬಂದ್ಬಿಡು. ಓಕೆ ಪ್ರತಾಪ್, ಈಗಲೇ ಬಂದೆ. ಓಕೆ. ಹಲೋ ಪ್ರತಾಪ್. ಬನ್ನಿ ಬನ್ನಿ, ವೆಲ್ಕಮ್ ಕರ್ಣ, ವೆಲ್ಕಮ್. ವೆಲ್ಕಮ್ ವೆಲ್ಕಮ್. ಈ ಕರ್ನನಿಗೆ ಬೇಕಾಗಿಲ್ಲ, ಮೊದಲು ಕರೆಸಿದ ಕೆಲಸವೇಳು. ಇಷ್ಟೊಂದು ಆತರ ಏಕೆ? ಮನೆಯಲ್ಲಿ ಕೂತುಕೊಂಡು ಗುಂಡು ಹಾಕುತ್ತಾ ಮಾತನಾಡೋಣ. ಕುಳಿತುಕೊಂಡು ಗುಂಡು ಹಾಕುವ ಟೈಮ್ ನನಗಿಲ್ಲ. ನಾನು ಅರ್ಜೆಂಟಾಗಿ ಬಾಂಬೆಗೆ ಹೋಗಬೇಕು. ಬಂದ ಕರೆಸಿದ ವಿಷಯ ಹೇಳು. ನಾಳೆ ಆ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕರಣೆ ಮಾಡುತ್ತಾನೆ. ಬಟ್ ಅವನ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಕಾರಣ ಇಷ್ಟೇ, ಅವನು ಸಿಎಂ ಆದ್ರೆ ನಾವು ಮಾಡುವ ಕಳ್ತನ ಎಲ್ಲರಿಗೆ ತೊಂದರೆ ಮಾಡ್ತಾನೆ. ಅದಕ್ಕೆ ಸೂರ್ಯ ಹುಟ್ಟದ ಮುಖವನ್ನು ಅವನು ಮಾಡಬಾರ್ದು. ನಾಳೆ ಎನ್ನುವ ಮಾತೇ ಇಲ್ಲ ಈ ಕರ್ನನ ಡಿಕ್ಷನರಿಯಲ್ಲಿ. ಹಿಂದೆ ಮುಳುಗುತ್ತಿರುವ ಸೂರ್ಯಾಸ್ತನು ಸಹ ನೋಡುವುದಿಲ್ಲ ಆ ಸಿಎಂ. ಅದರಲ್ಲಿ ಏನಾದರೂ ತೊಂದರೆ ಆದರೆ ಅದು ನಿಮಗೆ ಸಮಸ್ಯೆ. ಆಯ್ತು, ಇದರಿಂದ ನನಗಾಗುವ ಲಾಭ ನಿಮಗೆ ಇದರಲ್ಲಿ 3 ಲಕ್ಷ ಇದು ಅಡ್ವಾನ್ಸ್ ಅಂತ ತೆಗೆದುಕೊಳ್ಳಿ. 3 ಲಕ್ಷ ಲೋನು. ಹೌದು, ನೋಡು, ನನಗೆ ನಿನ್ನಿಂದ ಇನ್ನೊಂದು ಸಹಾಯ ಆಗಬೇಕು. ಯಾರು ನೀನು? ಇಲ್ಲ ಡಾಂಬಿಕ ವೇಷವನ್ನು. ನಾನು ಯಾರು? ನಾನು ಪ್ರತಾಪನ ತಂಗಿ ಕವಿತಾ ಅಂತ. ಕವಿತಾ? ಬಡವರನ್ನು ಕಾಲು ಕಸದಂತೆ ನೋಡಿಕೊಳ್ಳುತ್ತಿರುವ ಕವಿತಾ? ಕವಿತಾ ಅಷ್ಟೇ ಅಲ್ಲ, ನಿನ್ನ ಪಾರ್ಟ್ನರ್ ಸ್ನೇಹಿತಿ ಕವಿತಾ. ಏನು? ನೀನು ಪ್ರತಾಪನ ತಂಗಿಯ? ಹೌದು. ಇಲ್ಲ, ಇದನ್ನು ನಂಬಲು ಸಾಧ್ಯವಿಲ್ಲ. ಇಲ್ಲ, ನನ್ನ ತಾಯಿ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೀನಿ, ನಾನು ಪ್ರತಾಪನ ತಂಗಿ. ಇರಲಿ, ನನ್ನ ಕರೆಸಿದ ಕಾರಣ? ನೋಡು ಕರ್ಣ, ನಿನ್ನಿಂದ ನನಗೆ ಸಹಾಯ ಆಗಬೇಕು. ಏನದು? ನಾನು ಕೇಳಿದ ಸಹಾಯ ನೀನು ಮಾಡ್ತೀನಂದ್ರೆ ಖಂಡಿತ. ಅಸಾಧ್ಯವಾದುದನ್ನು ಸಾಧಿಸಲು ಹುಟ್ಟಿ ಬಂದಿರುವನು ಈ ಜಗದಲ್ಲಿ. ಈ ಸಾಹಸ ಸಿಂಹನಾಗಿ ಈ ಟೈಗರ್ ಕರ್ಣ. ಬೇಕಾದರೂ ಕೇಳು. ಅಂದರೆ ನೀನು ಬಂಡ ಪೂರ್ಣರಂತೆ ಕಾಣುತ್ತದೆ.